ಕೃಷ್ಣ ಬೈರೇಗೌಡರು ಮಾತೊಳಗೆ ಹೇಳಿದ್ರು, ವ್ಯಕ್ತಿಗೆ ನಾವು ಬಹಳ ಗೌರವ ಕೊಡ್ತೀವಿ, ಅವನ ವೃತ್ತಿಗಳಂತ, ಕಸುಬಿಗೆ ಅಲ್ಲ ಕಸುಬು ಕೊಡಲ್ಲ ಅಂದ್ರೆ ನೀವು ಬಾಯ್ ತಪ್ಪ ಬಂದಿರ್ಬೋದು. ನಾನು ಐ ನೋ ದಟ್ ಯು ವಿಲ್ ನಾಟ್ ಮೀನ್ ಇಟ್. ಕಸುಬಿಗೆ ಗೌರವ ಕೊಡೋದು ಡಿಗ್ನಿಟಿ ಆಫ್ ಲೇಬರ್. ಕಸುಬಿಗೆ ಗೌರವ ಕೊಡುವಂಥದ್ದು ಬಹಳ ಮುಖ್ಯ, ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿ ನಿನ್ನೆ ಮೊನ್ನೆ ಕ್ಲರ್ಕ್ ಇದ್ದವನು ನಾಳೆ IAS ಆಫೀಸರ್ ಆಗಿದ್ದಾರೆ, IPS ಆಫೀಸರ್ಸ್ ಆಗಿದ್ದಾರೆ ಎಕ್ಸಾಮ್ ಬರೆದು. ಆದ್ದರಿಂದ ಆ ವೃತ್ತಿ ಕೂಡ ಬಹಳ ಗೌರವತ್ವವಾಗಿ ಕಾಣಬೇಕು. ಇವತ್ತು ಅವರು ಮಾಡುವಂಥ ವೃತ್ತಿ ನನ್ನ ಪ್ರಕಾರ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ನೀವು ಪೌರ ಕಾರ್ಮಿಕರು ಅನ್ನೋದನ್ನು ತೆಗಿಬೇಕು. ಅವರು ಪೌರ ನೌಕರದಾರರು, ದೇ ಆರ್ ಈಕ್ವಲ್ ಟು ಗೌರ್ಮೆಂಟ್ ಸರ್ವೆಂಟ್ಸ್. ಆ ಭಾವನೆ ಬಂದಾಗಲೇ ಅವರಿಗೆ ನಾವು ಯೋಗ್ಯವಾದಂಥ ಸವಲತ್ತುಗಳನ್ನು ಕೊಡಕ್ಕೆ ಸಾಧ್ಯ ಇದೆ. ಆದ್ದರಿಂದ ಈ ಪ್ರಕ್ರಿಯೆ ತಾವೇನು ಇಲ್ಲಿ ಕರೆಸಿ ಮಾಡಿದಿರಿ, ಒಬ್ಬ ಸ್ಪೀಕರ್ ಆಗಿ ನೀವು ಸರ್ಕಾರಕ್ಕೆ ಅಲ್ಲಿಂದ ಆಜ್ಞೆ ಕೊಡೋದು ಬೇರೆ, ಆದರೆ ಸರ್ಕಾರಕ್ಕೆ ಸೂಕ್ಷ್ಮವಾಗಿ ಇಲ್ಲಿದೆ ನೋಡಿ ಈ ಸಮಾಜವನ್ನು ನೀವು ನೋಡಿ ಅಂತ ಏನು ನೀವು ಮಾಡಿದಿರಿ, ಅತ್ಯಂತ ಶ್ಲಾಘನೀಯ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ 2 ಬಿಲ್ಗಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಪೌರ ಕಾರ್ಮಿಕರ ಮಗ ಆಯ್ತು, ನಿಮಗೆ ಸಪರೇಟ್ ಈಗ ಒಂದರ ನಿರ್ಣಯ ಬಹಳಷ್ಟು ಮಾತಾಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿ ಮಾತಾಡ್ತಿದ್ದಾರೆ, ಮಂತ್ರಿ ಇಲ್ಲಿ ಮಾತಾಡ್ತಿದ್ದಾರೆ. ಒಂದು ನಿಮಿಷ. ಸನ್ಮಾನ್ಯ ಸಭಾಧ್ಯಕ್ಷರೇ, ತಮಗೆ ಗೊತ್ತಿದೆ, ಈ ಪೌರ ಕಾರ್ಮಿಕರು ಮೊದಲು ಕಾಂಟ್ರಾಕ್ಟರ್ ಇದರಲ್ಲಿ ಇತ್ತು. ಕಾಂಟ್ರಾಕ್ಟರ್ಸ್ಗೆ ಕೊಟ್ಟರು. ಎಷ್ಟೋ ವರ್ಷ ಅದು ಟೆಂಡರೇ ಆಗಿರಲಿಲ್ಲ. ನಮ್ಮ ಕಳೆದ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯಜಿಯವರು ಮುಖ್ಯಮಂತ್ರಿ, ನಾನು BBMP ಇದು ಸಚಿವರಾಗಿದ್ದೆ. ಆಗ ನಾನು ಕೇಳಿದೆ ಒಂದ್ಸತಿ, ಇವರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ, ಎಷ್ಟು ಸಂಬಳ ಬರ್ತದೆ? 5,000. ಅದು 5,000 ಸರಿಯಾಗಿ ಕಾಂಟ್ರಾಕ್ಟರ್ ಕೊಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅವರಿಗೆ 35,000 ಜನ ಇದರಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರು ರೆಕಾರ್ಡ್ ಮಾಡಿದ್ರು. ಬಯೋಮೆಟ್ರಿಕ್ ಮಾಡಿ ನೋಡಿದಾಗ ಬರೀ 18,000 ಜನ ಇದ್ರು. ಆ 18,000 ಜನರ ಸಮೇತ ನಾವು ಅವ್ರನ್ನ ಒಂದು ಟೆಂಪರರಿ ತಗೊಂಡು BBMPಯಿಂದ ಡೈರೆಕ್ಟ್ ಆಗಿ ಅವರಿಗೆ ಮಿನಿಮಮ್ ವೇಜಸ್ ಅಲ್ಲಿ ಸಂಬಳ ಕೊಡುವಂತ, ಅವರಿಗೆ ಅವರ ಖಾತೆಗೆ ಕೊಡುವಂತ ಕೆಲಸ ಮಾಡಿದ್ವಿ. ಮಧ್ಯಾಹ್ನ ಊಟ ಕೊಡುವಂತ ಕೆಲಸ ಮಾಡಿದ್ವಿ. ಅವ್ರಿಗೆ ಯೂನಿಫಾರ್ಮ್ ಕೊಡುವಂತ ಕೆಲಸ ಮಾಡಿದ್ವಿ. ಅವ್ರಿಗೆಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಆದರೆ ಅವರಿಗೆ ಪರ್ಮನೆಂಟ್ ಮಾಡಬೇಕಂತ ತಮ್ಗೆ ಗೊತ್ತಿದೆ, ಕಾನೂನಿನ ತೊಡಕುಗಳಿದೆ. ಆದರೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದು ಬಹುಶಃ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮಾಡಬೇಕಾಗಿದೆ. ನಿಜವಾಗಿ ಈ ಬೆಂಗಳೂರು ನಗರದಲ್ಲಿ ಏನಾದರೂ ಒಳ್ಳೆ ಕೆಲಸ ಮಾಡೋದ್ರಿಂದ ಪೌರ ಕಾರ್ಮಿಕ. ನಾವು ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೌರವ ಕೊಡಬೇಕಾಗಿದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇರೆ ಬಾಕಿ ಇರುವವರಿಗೆ ಸಮೇತ ನಾವು ಅವರಿಗೆ ಕಾಯಂ ಮಾಡಿ ಅಥವಾ ಇದನ್ನ ಮಾಡಿ ರಿಕ್ರೂಟ್ಮೆಂಟ್ ಮಾಡಿ ಕೆಲಸ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಮಾತನ್ನು ಹೇಳ್ತಾ ಇದ್ದಾರೆ.